ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಮುಗಳಕೋಡು ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಲಾದ ಶ್ರೀ ಸಮರ್ಥ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು. ಅದ್ದೂರಿಯಾಗಿ ಜರುಗಿದ ಕಳಸಾರೋಹಣ ಕಾರ್ಯಕ್ರಮ ಮುಗಳಖೋಡ್ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಲಾದ ಶ್ರೀ ಸಮರ್ಥ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು. ಸೀರೆಯನ್ನುಟ್ಟು ಪೇಟವ ಸುತ್ತಿ ಆರತಿಯ ಕಿಡಿದು ಹೆಜ್ಜೆ ಹಾಕಿದ ಲಲನೆಯರು, ಹಲಿಗೆ ಡೊಳ್ಳು ಜಾಂಜ್ ಪಥಕ್ ವಾದ್ಯ ಮೇಳಗಳ ಸಮ್ಮೇಳನ, ಪಟ್ಟಣದ ತುಂಬೆಲ್ಲ ಮೊಳಗಿದ ಸಮರ್ಥ ಶ್ರೀ ಸಾಯಿಬಾಬಾರ ನಾಮಸ್ಮರಣೆ. ಆಹಾ, ಎಂತ ವೈಭವ! ನೋಡುವ ಆ ಕಣ್ಣುಗಳಿಗೆ ರಸದೌತಣ. ಈ ಸಡಗರ ಸಂಭ್ರಮ ಎಲ್ಲಿ ಅಂತಿದ್ದೀರಾ? ಇದು ರಾಯಬಾಗ್ ತಾಲೂಕಿನ ಮುಗಳಖೋಡ್ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಲಾದ ಶ್ರೀ ಸಾಯಿ ಮಂದಿರದ ದಶಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಮಂದಿರ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಸಮರ್ಥ ಸಾಯಿ ಭಾವಚಿತ್ರ ಹಾಗೂ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ ಬೆಳ್ಳಿ ರಥದ ವೈಭವದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪಿ.ಬಿ. ಖೇತ್ಗೌಡರ್ ಅವರ ನಿವಾಸದಿಂದ ಪ್ರಾರಂಭಗೊಂಡ ಮೆರವಣಿಗೆಯಲ್ಲಿ ಸಹಕಾರಿ ಧೂರಿನ ಪ್ರತಾಪರಾವ್ ಪಾಟೀಲ್ ಹಾಗೂ ಶಿವರಾಜ್ ಪಾಟೀಲ್ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮುಗಳಖೋಡ್ ಪಟ್ಟಣ ಅಲ್ಲದೆ ಅಕ್ಕಪಕ್ಕದ ಊರಿನ ಸಾವಿರಾರು ಜನ ಸದ್ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗಿದ ಮೆರವಣಿಗೆಯಲ್ಲಿ ಶಿಕ್ಷಣ ಸಂಸ್ಥೆಯ ಗುರುವೃಂದ, ಆಡಳಿತ ಮಂಡಳಿಯ ಸದಸ್ಯರು, ಮುದ್ದು ವಿದ್ಯಾರ್ಥಿನಿಯರು ಹಾಗೂ ಎಲ್ಲಾ ಗಣ್ಯಮಾನ್ಯರು ನೀಟಾಗಿ ಪೇಟ ಸುತ್ತಿ ಭಾಗವಹಿಸಿದ್ದರು. ಎಲ್ಲಿ ನೋಡಿದಲ್ಲಿ ಪೇಟಗಳೇ ಎದ್ದು ಕಾಣುತ್ತಿದ್ದವು. ಗತಕಾಲದ ವೈಭವ ಮರುಕಳಿಸಿದಂತೆ ಎಂಬಂತೆ ಪುಟಾಣಿಗಳು ಸಂತ ಮಹಾಂತರ ವೇಷಭೂಷಣಗಳನ್ನ ಧರಿಸಿ ಮೆರವಣಿಗೆಯಲ್ಲಿ ಶೋಭಿಸುತ್ತಿದ್ರು. ಬೆಳ್ಳಿಯ ರಥದಲ್ಲಿ ಆಸೀನರಾಗಿ ಭಕ್ತರ ಹರ್ಷ ಜೈಕಾರವನ್ನ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದ ಉತ್ಸವ ಮೂರ್ತಿಗಳಾದ ಷಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ ಮನದಲ್ಲಿ ಧನ್ಯತಾ ಭಾವ ತುಂಬಿ ತುಳುಕುತ್ತಿತ್ತು. ಇಂತಹ ಭವ್ಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿ.ಬಿ. ಕುಲಿಗೋಡ್ ಹಾಗೂ ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸಂಜಯ್ ಕುಲಿಗೋಡ್ ಸೇರಿದಂತೆ ಎಲ್ಲ ಕುಲಿಗೋಡ್ ಪರಿವಾರದ ಸದಸ್ಯರು ಹರ್ಷದಿಂದ ಹಸನ್ಮುಖರಾಗಿ ಸಮರ್ಥ ಸದ್ಗುರು ಶ್ರೀ ಸಾಯಿಬಾಬಾರ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದು ಕಂಡುಬಂದಿತು. ಪಾರಮಾರ್ಥ ತತ್ವದೊಳು ವಿಚಾರವೆಂಬ ಬೀದಿಯಲ್ಲಿ ಬಂತು ಸಾಗಿ ಬಂದ ಭವ್ಯ ಮೆರವಣಿಗೆಯು ಸಾಯಿ ಮಂದಿರವನ್ನ ತಲುಪಿದ ಬಳಿಕ ಮಂದಿರದ ಉದ್ಘಾಟನೆ ಹಾಗೂ ಮಂದಿರದ ಮುಕುಟ ಮಣಿಯಾದ ಕಳಸಾರೋಹಣ ಕಾರ್ಯಕ್ರಮವು ಷಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೆರವೇರಿತು. ಬಳಿಕ ಶ್ರೀ ಮಾಧವಾನಂದ ಸಭಾಭವನದ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸತ್ಕಾರ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮತ್ತು ಪುರಸಭೆ ಸದಸ್ಯರಾದ ಸಂಜಯ್ ಕುಲಿಗೋಡ್, ಆಧುನಿಕ ಯುಗದಲ್ಲಿ ಮಕ್ಕಳ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ, ನೈತಿಕತೆ ಶಿಕ್ಷಣ ಹಾಗೂ ಆಧ್ಯಾತ್ಮ ಶಿಕ್ಷಣವನ್ನ ನೀಡುವುದು ತುಂಬಾ ಮುಖ್ಯವಾಗಿದೆ. ವಿದೇಶಿ ವ್ಯಾಮೋಹಕ್ಕೆ ಮಾರು ಹೋಗುತ್ತಿರುವ ಯುವ ಪೀಳಿಗೆಯನ್ನ ಭಾರತದ ಭವ್ಯ ಪರಂಪರೆಯತ್ತ ಮುಖ ಮಾಡುವಂತೆ ಮಾಡಬೇಕಾದ್ರೆ ಉತ್ತಮ ಸಂಸ್ಕಾರ, ನೈತಿಕ ಶಿಕ್ಷಣ ಹಾಗೂ ಆಧ್ಯಾತ್ಮ ಶಿಕ್ಷಣ ಈ ಮೂರು ಮಾರ್ಗಗಳು ಬಹು ಮುಖ್ಯವಾಗಿವೆ. ಅಂತಹ ಭಾವನೆಯು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಮನದಲ್ಲಿ ಬೇರೂರಲಿ ಎಂಬ ಕಾರಣಕ್ಕೆ ನಮ್ಮ ತಂದೆಯವರಾದ ಡಾಕ್ಟರ್ ಸಿ.ಬಿ. ಕುಲಿಗೋಡ್ರವರು ಇಂತಹ ಭವ್ಯವಾದ ಸಾಯಿ ಮಂದಿರ ನಿರ್ಮಾಣ ಮಾಡಿರುವುದು ನಮ್ಮ ವಿದ್ಯಾಸಂಸ್ಥೆಗೆ, ಮುಗಳಖೋಡ್ ಪಟ್ಟಣದ ಸಮಸ್ತ ಗುರು ಹಿರಿಯರಿಗೆ ಹಾಗೂ ಕುಲಿಗೋಡ್ ಪರಿವಾರಕ್ಕೆ ಒಂದು ಹೆಮ್ಮೆಯ ವಿಷಯ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಷಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರು ಶಿರಡಿಯ ಸಾಯಿಬಾಬಾರ ಮಂದಿರವನ್ನ ಮುಗಳಖೋಡದಲ್ಲಿ ನಿರ್ಮಾಣ ಮಾಡುವುದರೊಂದಿಗೆ ಡಾಕ್ಟರ್ ಸಿ.ಬಿ. ಕುಲಿಗೋಡ್ ಅವರು ಸಮರ್ಥ ಸಾಯಿಬಾಬಾರನ್ನ ಮುಗಳಖೋಡ್ ಪಟ್ಟಣಕ್ಕೆ ಕರೆತಂದಿದ್ದಾರೆ. ದೇವರು ಅವರನ್ನ ಸದಾಕಾಲ ಸಂತೋಷದಿಂದ ಇರಿಸಲಿ ಎಂದು ಹೃದಯ ತುಂಬಿ ಆಶೀರ್ವದಿಸಿದ್ರು. ಬಳಿಕ ಹಸಿರೇ ಉಸಿರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಭಕ್ತವೃಂದಕ್ಕೆ ಸಸಿ ವಿತರಣೆ ಮಾಡಲಾಯಿತು. ದಾಸೋಹದ ಮಹಾಮನೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಮತ್ತು ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನೆರವೇರಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿ.ಬಿ. ಕುಲಿಗೋಡ್, ಪ್ರತಾಪರಾವ್ ಪಾಟೀಲ್, ವಿವೇಕರಾವ್ ಪಾಟೀಲ್, ಶಿವರಾಜ್ ಪಾಟೀಲ್, ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಸಂಜಯ್ ಕುಲಿಗೋಡ್, ಪುರಸಭೆ ಸದಸ್ಯೆ ಅಂಜಲಿ ಕುಲಿಗೋಡ್,
ಕುಲಿಗೋಡ್, ಡಾಕ್ಟರ್ ಸಂತೋಷ್ ಕುಲಿಗೋಡ್, ಮಾಳಿ ಸಮಾಜದ ಮುಖಂಡರಾದ ಬಸವರಾಜ್ ಬಾಳಿಕಾಯಿ, ಮಾಜಿ ಯೋಧ ರಮೇಶ್ ಅಮ್ಮನ್ಗಿ, ಗಿರೀಶ್ ಬುಟಾಳಿ, ಡಾಕ್ಟರ್ ಮಹಾಂತೇಶ್ ಕುಲಿಗೋಡ್, ಡಾಕ್ಟರ್ ಕಾವೇರಿ ಕುಲಿಗೋಡ್, ಡಾಕ್ಟರ್ ಗಣಪತಿ ಕುಲಿಗೋಡ್, ಪ್ರಕಾಶ್ ಆದಪ್ಪಗೋಳ್, ಪರಗೌಡ ಖೇತ್ಗೌಡರ್, ಕೃಷ್ಣರಾವ್ ನಾಯ್ಕ್, ಮಹಾವೀರ್ ಕುರಾಡೆ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಎಲ್ಲ ಗುರುವೃಂದ, ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನ ಜೆಪಿ ಮೋಘವೀರ್ ನಿರೂಪಿಸಿದ್ರು. ಪ್ರಾಚಾರ್ಯ ಎಂಕೆ ಬೀಳಗಿ ಸ್ವಾಗತಿಸಿದ್ರು. ಶಿಕ್ಷಕಿ ರಾಜೇಶ್ವರಿ ಹುಬ್ಬಳ್ಳಿ ವಂದಿಸಿದ್ರು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತು ಹೇಳಿದೆ. ಆದರೆ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಹೋಬಳಿಯ ಕಾಟಬಳ್ಳಿಯ ಹತ್ತಿರ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾದರೆ ಕಷ್ಟ ಅಷ್ಟಿಷ್ಟಲ್ಲ, ಸಂಬಂಧಿಸಿದ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತಿದೆ ಎಂದರೆ ತಪ್ಪಾಗಲಾರದು. ಈ ಬಗ್ಗೆ ನಮ್ಮ ಸತ್ಯಂ ಟಿವಿ ವಾಹಿನಿಯಿಂದ ಒಂದು ವರದಿ ಇಲ್ಲಿದೆ ನೋಡಿ. ಗೂಡ್ಸ್ ಟೆಂಪೋ ಖಾಸಗಿ ವಾಹನಗಳಲ್ಲಿ ಕುರಿ, ಮೇಕೆ, ಆಡುಗಳನ್ನ ಯಾವ ರೀತಿ ಸಾಗಿಸುತ್ತಾರೆ ಎಂಬುದನ್ನ ನೀವು ನೋಡಿದ್ದೀರಿ. ದಿನಾಲೂ ಗೂಡ್ಸ್ ವಾಹನದಲ್ಲಿ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳನ್ನು ಗೂಡ್ಸ್ ವಾಹನದಿಂದ ಕೆಳಗಿಳಿಸುವುದನ್ನ ನೋಡಿದ್ದೀರಾ. ರಾಷ್ಟ್ರೀಯ ಹೆದ್ದಾರಿ NH4 ಹತ್ತಿರ ಕಾಟಬಳ್ಳಿ ಗ್ರಾಮದ ಬಳಿ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕರೆದೊಯ್ಯುತ್ತಿರುವ ದೃಶ್ಯವನ್ನೊಮ್ಮೆ ನೋಡಿ. ಜನಪ್ರತಿನಿಧಿಗಳೇ, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರೇ, ಸಾರಿಗೆ ಇಲಾಖೆಯ ಆಯುಕ್ತರೇ ಗಮನಿಸಿ, ಒಂದು ಮಗುವಿನ ಜೀವ ಹೋದ್ರೆ ಯಾರು ಜವಾಬ್ದಾರರು? ಮಕ್ಕಳ ಜೀವಕ್ಕೆ ಏನಾದರೂ ಹಾನಿಯಾದ್ರೆ ಯಾರು ಹೊಣೆ? ಮಕ್ಕಳ ಪ್ರಾಣಕ್ಕೆ ಬೆಲೆನೇ ಇಲ್ವೇ? ಇದಕ್ಕೆ ಯಾರು ಹೊಣೆಗಾರರು? ಟೆಂಪೋ ಖಾಸಗಿ ವಾಹನ ಸರಕು ಸಾಗಾಣಿಕೆ ಮಾತ್ರ ಪರವಾನಿಗೆ ಇದೆ. ಆದರೆ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕರೆತರುವುದು ಯಾರು ಪರವಾನಿಗೆ ನೀಡಿದ್ದು? ಇದಕ್ಕೆ ಯಾರು ಜವಾಬ್ದಾರರು? ಪ್ರತಿದಿನ ಬೆಳಗಾದ್ರೆ ಸಾಕು ಶಾಲಾ ಕಾಲೇಜು ಅಂತ ಹೋಗ್ಬೇಕಾಗುತ್ತೆ. ಬಸ್ ಬರುವುದೆಂದು ಕಾದು ಕುಳಿತ ಮಕ್ಕಳು ಬಸ್ ಸೌಲಭ್ಯ ಕೊಡಿಸಿ ಎಂದು ಕೇಳುವ ಮಕ್ಕಳು ಆಗೊಮ್ಮೆ ಈಗೊಮ್ಮೆ ಬರುವ ಒಂದು ಬಸ್ಸು, ಅದರಲ್ಲೂ ಅವರನ್ನ ಹತ್ತಿಸಿಕೊಳ್ಳುವುದಿಲ್ಲ. ಈ ರೀತಿ ಗೋಗರೆದ ಮಕ್ಕಳು ಶಿಕ್ಷಣದಿಂದ ಎಷ್ಟೋ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ದಿನಂಪ್ರತಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ ಹತ್ತಿರದ ಕಾಟಬಳ್ಳಿಯಿಂದ ಯಮಕನಮರಡಿ ಶಾಲೆಗೆ ಗೂಡ್ಸ್ ಟೆಂಪೋಗಳಲ್ಲೇ ಬರುತ್ತಿದ್ದಾರೆ. ಇದನ್ನ ನೋಡಿದರೆ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಸಾರಿಗೆ ಇಲಾಖೆಯ ದುರ್ವ್ಯವಸ್ಥೆ ಎನಿಸುತ್ತದೆ. ಹಾಗೆಂದ್ರೂ ತಪ್ಪಾಗಲಾರದು. ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತನ್ನ ಹೇಳಿದೆ. ಆದ್ರೆ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಹೋಬಳಿಯ ಕಾಟಬಳ್ಳಿಯ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾದ್ರೆ ಕಷ್ಟ ಅಷ್ಟಿಷ್ಟಲ್ಲ. ಅಧಿಕಾರಿಗಳೇ ಸ್ವಲ್ಪ ಇತ್ತ ಕಡೆ ನೋಡಿ. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಹೋಬಳಿಯ ಕಾಟಬಳ್ಳಿಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯಮಕನಮರಡಿಗೆ ದಿನನಿತ್ಯ ಶಾಲೆಗೆ ಬರಬೇಕಾದ್ರೆ ಸಮರ್ಪಕ ಬಸ್ ವ್ಯವಸ್ಥೆನೇ ಇಲ್ಲದೆ ಪರದಾಡುವಂತಾಗಿದೆ. ಶಾಲೆ ಕಲಿಯಲು ಕಾಟಬಳ್ಳಿಯಿಂದ ಯಮಕನಮರಡಿಗೆ ಬರಬೇಕಾದ್ರೆ ಬಸ್ಸಿಗಾಗಿ ಕಾದು ಟೆಂಪೋ ಖಾಸಗಿ ವಾಹನಗಳಲ್ಲಿ ಪ್ರತಿನಿತ್ಯ ಮಕ್ಕಳು ಬರುತ್ತಿದ್ದಾರೆ. ನಾವು ಗೂಡ್ಸ್ ವಾಹನದಲ್ಲಿ ದನಕರು, ಆಡು, ಮೇಕೆ, ಕುರಿಗಳನ್ನ ಯಾವ ರೀತಿ ತುಂಬುತ್ತಾರೋ ಆ ತರ ಮಕ್ಕಳು ಪ್ರತಿದಿನ ಗೂಡ್ಸ್ ವಾಹನದಲ್ಲಿ ಯಮಕನಮರಡಿ ಶಾಲೆಗೆ ಬರುತ್ತಿದ್ದಾರೆ. ಇದನ್ನ ನೋಡಬಹುದಾಗಿದೆ. ಅಧಿಕಾರಿಗಳೇ, ನಿಮಗೆ ಕಣ್ಣುಗಳು ಕಾಣುತ್ತಿಲ್ಲವೇ? ನೋಡಿಯೂ ನೋಡದ ಹಾಗೆ ಇದ್ದೀರಾ. ಮಕ್ಕಳ ಗೋಳು, ಪ್ರತಿದಿನ ಕಷ್ಟ, ನೋವು ನೋಡಿ ಇನ್ನಾದ್ರೂ ಶಾಲೆ ಕಲಿಯುವ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ. ಶಿಕ್ಷಣ ಪಡೆಯುವ ಮಕ್ಕಳ ಗೋಳು, ನಮಗೆ ಬಸ್ ಕೈ ಮಾಡಿದರೂ ನಿಲ್ಲಿಸುತ್ತಿಲ್ಲ, ನಮ್ಮನ್ನು ಹತ್ತಿಸಿಕೊಳ್ಳುತ್ತಿಲ್ಲ, ಇನ್ನಾದ್ರೂ ಬಸ್ ಸೌಲಭ್ಯ ಮಾಡಿಕೊಡಿ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಕರ್ನಾಟಕ ಸಾರಿಗೆ ಇಲಾಖೆ ಉತ್ತಮ ಸಾರಿಗೆ ವ್ಯವಸ್ಥೆ ಎಂದು ಪ್ರತಿ ವರ್ಷ ಪ್ರಶಸ್ತಿ ಬರುವುದರಲ್ಲೇ ಮುಗಿದು ಹೋಗಿರುತ್ತದೆ. ಎಲ್ಲಿ ಯಾವಾಗ ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳಿಗೆ ಎಷ್ಟು ಉತ್ತಮವಾಗಿ ಸ್ಪಂದಿಸುತ್ತಿದೆ, ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇತ್ತ ಗಮನವನ್ನ ಯಾವ ರೀತಿ ಕೊಡುತ್ತಿದ್ದಾರೆ, ಯಾವ ರೀತಿ ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ ಎಂಬುದನ್ನ ನೋಡಬಹುದಾಗಿದೆ. ಇನ್ನಾದ್ರೂ ಸಾರಿಗೆ ಇಲಾಖೆಯವರು ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಮಾಡಿಸಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾವು ಕಾಟಬಳ್ಳಿಯಿಂದ ಬರೋದು ಮತ್ತೆ ನಮ್ಗೆ ಬಸ್ ಸವಲತ್ತು ಇಲ್ರಿ. ಮತ್ತೆ ರಾತ್ರಿ ನೀವು ಬಸ್ ಸವಲತ್ತು ಮಾಡ್ಕೊಡ್ರಿ. ಮತ್ತು ನಾವು ಟೆಂಪೋ ಹುಡ್ಕೊಂಡ ಮತ್ತು ಗಾಡಿ ಹುಡ್ಕೊಂಡ್ ಬರೋದಾಗ ಐತ್ರಿ, ನಮ್ಮ ಬಸ್ ಸವಲತ್ತು ಮಾಡ್ಕೊಡ್ರಿ. ಡೈಲಿ ಬರ್ತೀರಲ್ಲ? ಹಾಂ, ಡೈಲಿನ ಬರೋದು. ಹಾಂ, ಟೆಂಪೋ ಹುಡ್ಕೊಂಡು ಹಿಂಗೆಲ್ಲ ಬರೋದಾಗ ಐತ್ರಿ, ರಾತ್ರಿ ಬಸ್ ಸವಲತ್ತು ಮಾಡ್ಕೊಡ್ರಿ.
ಇದು ಯಾವ ಊರಿಂದ ನಿಮ್ದು? ಕಾಟಾಬಳಿನ ಅಂಕಲ್ ಮಾಡಿ ಬರ್ಬೇಕ್ರಿ, ಮಳಿನೂ ಬರಾಯ್ತ್ರಿ, ಮತ್ತು ಬಸ್ ಸವಲತ್ತಿಲ್ರಿ ಏನು ಇಲ್ರಿ. ಅನಾತ್ಲೆ ಮತ್ತೆ ಟೆಂಪೋ ಹುಡ್ಕೊಂಡು ಮತ್ತೆ ಟೆಂಪೋನ ಒಂದೊಂದು ತರ್ತಾರ್ರಿ, ಒಂದೊಂದು ಇಲ್ರಿ. ಅನಾತ್ಲೆ ಮತ್ತೆ ಬಸ್ ಸವಲತ್ತು ಮಾಡ್ರಿ. ಅಂದ್ರೆ ದಿನಕ್ಕೆ ಎಷ್ಟು ಸರಿ ಬಸ್ ಬರುತ್ತಲ್ಲಿ? ಬಸ್ ಬರೋಲ್ರಿ, ಬರೋದಿಲ್ರಿ. ಒಟ್ಟು ತುಂಬೆ ಬರಾಯ್ತ್ರಿ, ಒಬ್ಬರು ಹತ್ತು ಬರಂಗಿಲ್ಲ ಊರಾಗಿನಾರ್ರಿ. ಅನಾತ್ರ ರೋಡ್ ಮೇಲೆ ನಿಲ್ಲೋದಾಗೈತ್ರಿ. ಆಮೇಲೆ ಇವರು ಏನಂತಾರಲ್ಲಿ ನಿಮ್ಮ ಊರಾಗಿಂದ? ಅವ್ರು ಏನು ಅನ್ನಂಗಿಲ್ಲ ರೀ, ಒಟ್ಟ ರೋಡ್ ಮೇಲೆ ಹಾಂ, ನಿಮ್ದು ಎಷ್ಟು ಜನ ಬರ್ತೀರಿ ಡೈಲಿ ನಿಮ್ಮ ಊರಿಂದ? ಡೈಲಿ 100 ಜನ ಸ್ಕೂಲಿಗೆ ಬರ್ತೀರಿ. ಕಟ್ಟಾಬಳಿಯಿಂದ ಇಲ್ಲಿ ಮಡ ಬರ್ತೀರೇನ್ರಿ? ರವಿ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಚಿಂತಾಜನಕವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜೇವರ್ಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಕಾರ್ಯಾಲಯದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಒಟ್ಟು 10 ಕೋಣೆಗಳಿದ್ದು ಅದರಲ್ಲಿ 6 ಕೋಣೆಗಳು ಸೋರುತ್ತಿವೆ, ಆಗಲೋ ಈಗಲೋ ಬೀಳುವ ಹಂತದಲ್ಲಿವೆ. ಹೀಗೆಂದು ಶಿಕ್ಷಕರು ಅಳಲು ತೋಡಿಕೊಂಡಿದ್ದಾರೆ. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿ ಚಿಂತಾಜನಕವಾಗಿದೆ. ಕುಸಿದು ಬಿದ್ದ ಶಾಲೆಯ ಮೇಲ್ಛಾವಣಿ, ತಪ್ಪಿದ ಭಾರೀ ಅನಾಹುತ. ಮಳೆ ಬಂತು, ಮಳೆ ಮಾಡಿತು 108 ಅವಾಂತರ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಚಿಂತಾಜನಕವಾಗಿದ್ದು, ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜೇವರ್ಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಕಾರ್ಯಾಲಯದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. 10 ಕೋಣೆಗಳಿದ್ದು ಅದರಲ್ಲಿ 6 ಕೋಣೆಗಳು ಸೋರಿಕೆಯಾಗುತ್ತಿವೆ, ಈಗಲೋ ಆಗಲೋ ಬೀಳುವ ಹಂತದಲ್ಲಿದೆ. ತುಂಬಾ ಹಳೆಯ ಕಟ್ಟಡವಾಗಿರುವುದರಿಂದ ಮಳೆಗಾಲ ಬಂದರೆ ಸಾಕು, ಜೀವ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಬೇಕಾಗುತ್ತದೆ ಎಂದು ಶಾಲೆಯ ಮುಖ್ಯ ಗುರುಗಳಾದ ಮೋನಪ್ಪ ತಿಳಿಸಿದ್ದಾರೆ. ಇನ್ನಾದರೂ ಸಂಬಂಧಿಸಿದ ಇಲಾಖೆ ಶಾಲೆಗಳನ್ನ ಸುಧಾರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಬೇಕಾಗಿದೆ. ಸರ್, ಇದು ಜೇವರ್ಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಡೂರು ಅಂತೇಳಿ. ಇಲ್ಲಿ 10 ರೂಮ್ಗಳು ಸರ್, ಅದರಲ್ಲಿ 6 ರೂಮ್ಗಳು ಭಾಳಷ್ಟು ಮಳೆ ಬಂದು ಸೋತಾ ಇವೆ. ನಿನ್ನೆ ಅದು ಬೆಳಗ್ಗೆ 5 ಗಂಟೆಗೆ ಅಂದ್ರೆ ಅದು ಮ್ಯಾಗಿನ ಛತ್ ಬಿದ್ದಿದೆ ಸರ್. ಅದರ ಅನಾಹುತ ಪುಣ್ಯ ಅದು ನಾವು ಮತ್ತು ಶಿಕ್ಷಕರಿಂದ ಮತ್ತು ಮಕ್ಕಳು ಯಾರೂ ಅವತ್ತ ನಿನ್ನೆ ಇದ್ದಿದ್ದಿಲ್ಲ. ನಾವು 9:15 ಸ್ಕೂಲಿಗೆ ಬಂದು ನೋಡುವಷ್ಟರೊಳಗೆ ಅದು ಬಿದ್ದಿತ್ತು ಸರ. ನಾವು ಅಂದ್ರೆ ಪಂಚಾಯತಿಯವರಿಗೆ ಮತ್ತು SDMC ಬಾಡಿಯವರಿಗೆ ನಮ್ಮೆಲ್ಲ ಶಿಕ್ಷಕರಿಂದ ಕೂಡಿ ಅವ್ರಿಗೆ ಕರೆಸಿ ಅದ್ರ ಬಗ್ಗೆ ವರದಿ ಬರ್ಕೊಂಡು ಅದ್ರದ್ದು ಫೋಟೋ ಸಮೇತವಾಗಿ ಮಾನ್ಯ ತಹಸೀಲ್ದಾರವರಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ನಮ್ಮ BO ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮತ್ತು BRP ಅವರಿಗೆ ಮತ್ತು DDPI ಕಲಬುರಗಿ ಸಾಹೇಬರಿಗೆ ಎಲ್ಲ ಕಡೆ ವರದಿ ಸಲ್ಲಿಸಿದ್ದೇವೆ. ಈಗ ತಾನೇ ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಸಂದರ್ಶನ ನೀಡಿದ್ದು, ಈ ಸೋರ್ತಿದ್ದ ಕೋಣೆಯಲ್ಲಿ ಮಕ್ಕಳಿಗೆ ದಯಮಾಡಿ ಕೂರಿಸಬೇಡ್ರಿ, ನೀವು ಮಳೆ ಕಟ್ಟಾಗೋ ತನ ಮಕ್ಕಳಿಗೆ ರಜೆ ಘೋಷಿಸ್ತೀರಿ, ಅದಕ್ಕೆ ನಾವು ಆದೇಶ ಮಾಡ್ತೇವೆ ಅಂತ ಹೇಳಿದ್ರು ಸರ. ಅದಕ್ಕೆ ಈಗ 5, 6, 7ನೇ ತರಗತಿಯ 3 ತರಗತಿಗಳು ಬೇರೆ ಒಂದು ಸ್ವಲ್ಪ ಒಳ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದೊಳಗೆ ಪಾಠ ಬೋಧನೆ ಮಾಡ್ತಾ ಇದ್ದೇವೆ. ಅದನ್ನು ಪರಿಶೀಲಿಸಲಾಗಿ ಇಲ್ಲಿಯೂ ಸಹ ಮಕ್ಕಳಿಗೆ ಕೂರಿಸಬೇಡ್ರಿ, 2-3 ದಿವಸ ರಜೆ ಘೋಷಿಸ್ತೀರಿ, ಅದಕ್ಕೆ ನಾವು ಆದೇಶ ಮಾಡ್ತೇವೆ ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗ ತಾನೇ ನಮ್ಮ ಶಾಲೆಗೆ ಸಂದರ್ಶನ ಇಟ್ಟು ವರದಿ ಬರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತೇವೆ ಸರ್. ಎಷ್ಟು ಜನ ಮಕ್ಕಳು ಸರ್? ಇಲ್ಲಿ 326 ಜನ ಮಕ್ಕಳವ ಸರ್. 10 ಜನ ಶಿಕ್ಷಕರಲ್ಲಿ ಈಗ 8 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ ಸರ್. ನಿನ್ನಲ್ಲಿ ಸುಬಿದ್ದ ಸಂದರ್ಭದಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಏನು ಆಸಕ್ತಿ ಸರ್? ದೊಡ್ಡದೇನಪ್ಪ 6.3 ಫೀಟಿಂದು ಒಂದು ಟೇಬಲ್ ಮುರಿದದ ಸರ್. ಹೆಡ್ ಮಾಸ್ಟರ್ ಚೇರ್ ಮುರಿದದ, ಹೆಡ್ ಮಾಸ್ಟರ್ ಕೊಡ್ತಕ್ಕಂಥ ಒಂದು ಟೇಬಲ್ ಮುರಿದದ. 2 ಅಲ್ಮಾರಿ ಹಾಳಾಗ್ಯಾವ ಸರ್. ಆಯಿತು, ಒಂದು 3 ರ್ಯಾಕ್ಸ್ ಹೋಗ್ಯಾವ ಸರ್. 4 ಕುರ್ಚಿ ಅಷ್ಟೇ ಇದ್ದವರು, ಉಳಿದು ಕ್ಲಾಸಿಂದ 4 ಕುರ್ಚಿಗಳು ಮುರಿದೋಗ್ಯಾವ ಸರ್. ಶಾಲೆ ಸಂಬಂಧಪಟ್ಟ ದಾಖಲಾತಿಗಳು ಅಂದ್ರೆ ಆ ಅಲ್ಮಾರಿ ಒಳಗೆ ಇದ್ದಂಥ ದಾಖಲಾತಿ ಮ್ಯಾಗ ಏನು ಬಿದ್ದಿಲ್ಲ ಸರ್. ಆದ್ರೆ ಮಗ್ಗಲಕ್ಕೆ ಅವು ದಪ್ತರ ಗಂಟುಗಳು ಇಟ್ಟು ಒಂದು ಅಲ್ಮಾರಿ ಮ್ಯಾಗ ಬಿದ್ದು ಅಲ್ಲಿ ಸ್ವಲ್ಪ ಹಾನಿ ಆಗ್ಯಾವ ಸರ್. ನಮ್ಮ ಹೆಸರು ಮೋನಪ್ಪ ಸುತಾರ್ ಸರ್. HM ಸರ್. ಕಳೆದ 1 ವಾರದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಮನೆಯ ಗೋಡೆ ಕುಸಿದು 15 ವರ್ಷದ ಬಾಲಕನೊಬ್ಬ ಮೃತಪಟ್ಟಿರುವ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಡೆದಿದೆ.
ಕಳೆದ 1 ವಾರದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಮನೆಯ ಗೋಡೆ ಕುಸಿದು 15 ವರ್ಷದ ಬಾಲಕನೊಬ್ಬ ಮೃತಪಟ್ಟಿರುವ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಡೆದಿದೆ. ಖಾನಾಪುರ ತಾಲೂಕಿನ ಚುಂಚವಾಡ್ ಗ್ರಾಮದಲ್ಲಿ ಗುರುವಾರ ರಾತ್ರಿ ದನಕರುಗಳಿಗೆ ಮೇವು ಹಾಕಲು ಹೋಗಿದ್ದ 15 ವರ್ಷದ ಬಾಲಕ ಅನಂತು ಧರ್ಮೇಂದ್ರ ಪಾಶೆಟ್ಟಿ ಎಂಬಾತನ ಮೇಲೆ ಮನೆಯ ಗೋಡೆ ಕುಸಿದು ಸ್ಥಳದಲ್ಲಿಯೇ ಬಾಲಕ ಸಾವನ್ನಪ್ಪಿದ್ದಾನೆ. ನಂದಗಢ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅರುಣ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ಸದಲ್ಗ ಬಸ್ ನಿಲ್ದಾಣಕ್ಕೆ ಡಾಂಬರೀಕರಣ ಭಾಗ್ಯ ಇದುವರೆಗೂ ಸಿಕ್ಕಿಲ್ಲ. ರಸ್ತೆ ಕೆಸರು ಹೊಂಡದಂತಾಗಿವೆ. ಇಲ್ಲಿ ಆಗಮಿಸುವ ಪ್ರತಿಯೊಬ್ಬ ಪ್ರಯಾಣಿಕರು ಸಹ ಕೆಸರು ಮಜ್ಜನ ಮಾಡಿಕೊಂಡೇ ಪ್ರಯಾಣಿಸಬೇಕು. ಸಂಬಂಧಿಸಿದ ಇಲಾಖೆ ಸಮಸ್ಯೆಗೆ ಸ್ಪಂದಿಸದೆ ಇದ್ದುದರಿಂದ ಇಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾಭಾವಿ ಸಂಘಟನೆಯಿಂದ ಸದರಿ ಹೈಟೆಕ್ ಬಸ್ ನಿಲ್ದಾಣದಲ್ಲಿಂದು ಕೆಸರು ಗುಂಡಿಯಲ್ಲಿ ಶಾಲೆಯ ಮಕ್ಕಳಿಂದ ಸಸಿ ನೆಡುವ ಮೂಲಕ ಸರ್ಕಾರಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಸಿದ್ದಾರೆ. 4 ವರ್ಷ ಕಳೆದರೂ ಸದಲ್ಗ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಡಾಂಬರೀಕರಣ ಭಾಗ್ಯವಿಲ್ಲ. ಕೆಸರು ಗುಂಡಿಯಲ್ಲೇ ಸಸಿ ನೆಟ್ಟು ಪ್ರತಿಭಟನೆ. ಹೌದು ವೀಕ್ಷಕರೇ, ಮಾಜಿ ಸಂಸದರ ವಿಶೇಷ ಪ್ರಯತ್ನದಿಂದ 2,50,00,000 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಈಗ ಎಲ್ಲಿ ನೋಡಿದರೂ ಕೆಸರು ಮಜ್ಜನ. ಸದಲ್ಗ ಬಸ್ ನಿಲ್ದಾಣದಿಂದ ದಿನನಿತ್ಯ ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ, ಭದ್ರಾವತಿ ಸೇರಿದಂತೆ ಚಿಕ್ಕೋಡಿ, ಇಂಚಲ್ಕರಂಜಿ, ಸಾಂಗ್ಲಿ, ಕುರುಂದ್ವಾಡ್ ಸೇರಿದಂತೆ ದಿನನಿತ್ಯ 200ಕ್ಕೂ ಅಧಿಕ ಬಸ್ಗಳು ಪ್ರಯಾಣಿಸುತ್ತವೆ. ಪೊಲೀಸ್ ಠಾಣೆ, ಸಬ್ ರಿಜಿಸ್ಟ್ರಾರ್, ನಾಡ ಕಚೇರಿ, ಪುರಸಭೆ ಸೇರಿದಂತೆ ಎಲ್ಲಾ ತಾಲೂಕು ದರ್ಜೆಯ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಇಲ್ಲಿ ಇರುವುದರಿಂದ ದಿನನಿತ್ಯ ಸದಲ್ಗ ಬಸ್ ನಿಲ್ದಾಣದಲ್ಲಿ ಜನ ದಟ್ಟಣೆ ಇರುತ್ತದೆ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಈಗ ಮಳೆಗಾಲ ಪ್ರಾರಂಭವಾಯಿತು ಎಂದರೆ ಎಲ್ಲಿ ನೋಡಿದ್ದಲ್ಲಿ ಕೆಸರು ಗುಂಡಿಗಳೇ ಕಾಣಿಸುತ್ತಿವೆ. ಪ್ರತಿ ಪ್ರಯಾಣಿಕರು ಈ ಕೆಸರಿನಲ್ಲಿ ನಿಂತುಕೊಂಡೇ ಬಸ್ ಹತ್ತಬೇಕಾಗಿದೆ. ಹಳ್ಳಿಗಳಿಂದ ಬರುವ ಶಾಲೆಯ ವಿದ್ಯಾರ್ಥಿಗಳು ಕೆಸರಿನಲ್ಲಿಂದಲೇ ಶಾಲೆಗೆ ತೆರಳಬೇಕು. 2018ರಲ್ಲಿ ಪೂರ್ತಿಗೊಂಡ ಸದಲ್ಗ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಇನ್ನೂವರೆಗೆ ಡಾಂಬರೀಕರಣವಾಗಲಿ ಫೇವರ್ ಬ್ಲಾಕ್ ಅಳವಡಿಸಿಲ್ಲ. ಸಮಸ್ಯೆಯ ಕುರಿತು ಸದಲ್ಗ ಪುರಸಭೆಯ ನಗರೋತ್ಥಾನ ಯೋಜನೆಯಲ್ಲಿ 50 ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟು ಮನವಿ ಸಲ್ಲಿಸಲಾಗಿತ್ತು. ಅದಕ್ಕೂ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಪರಿಣಾಮ ಸದಲ್ಗ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಪ್ರತಿಯೊಬ್ಬ ಪ್ರಯಾಣಿಕರು ಈ ಕೆಸರು ಮಜ್ಜನ ಮಾಡಿಕೊಂಡೇ ಪ್ರಯಾಣಿಸಬೇಕಾಗಿದೆ. ಸಮಸ್ಯೆಗೆ ಸ್ಪಂದಿಸದೇ ಇದ್ದುದರಿಂದ ಶುಕ್ರವಾರದಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾಭಾವಿ ಸಂಘಟನೆಯಿಂದ ಈ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಕೆಸರು ಗುಂಡಿಯಲ್ಲಿ ಶಾಲಾ ಮಕ್ಕಳಿಂದ ಸಸಿ ನಡೆಸುವ ಮೂಲಕ ಸರ್ಕಾರಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾಭಾವಿ ಸಂಘಟನೆಯ ಅಧ್ಯಕ್ಷ ಅಜರುದ್ದೀನ್ ಶೇಖ್ ಜಿ, ರಾಹುಲ್ ಲೋಹಾರ್, ಹರೀಶ್ ಹಿತ್ತಲ್ಮನಿ, ಸುರೇಶ್ ಸಾಲುಂಕೆ, ಭರತ್ ಇಂಗಳೆ, ಇಸಾಕ್ ಸೈಯದ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಪ್ರವಾಸಿಗರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.